ನಮಸ್ಕಾರ ಮೀಡಿಯಾದವರು. ಈಗ ತಮ್ಮಲ್ಲಿ ನಾನು ಇವತ್ತು ತಮಗೆ ನಾನು ಏನು ಹೇಳ ಬಯಸ್ತಾ ಇದ್ದೀನಪ್ಪ ಅಂತ ಅಂದರೆ, ನಮ್ಮ ವೇಮಾರೆಡ್ಡಿ ಮಹಾಯೋಗಿ ವೇಮಾರೆಡ್ಡಿ ಮಲ್ಲಮ್ಮ ಜಯಂತಿ ಅಂಗವಾಗಿ ನಾನು 2011ರಿಂದ ಹೋರಾಡ್ತಾ ಇದ್ದೇನೆ. 2011ರಿಂದ ಹೋರಾಡ್ತಾ ಇದ್ದೀನಿ. ಆವತ್ತು ಮಿನಿಸ್ಟ್ರುಗಳಿಗೆ ಎಲ್ಲರಿಗೆ ನಾನು ಪತ್ರದ ಮೂಲಕವಾಗಿ ಕಳಿಸಿದ್ದೀನಿ. ಅದಕ್ಕೆ ರಿಪ್ಲೈ ಸತಿ ಕಳಿಸಿದ್ದಾರೆ. ಆವತ್ತು 2011 ಇಸ್ವಿನಲ್ಲೇ ರಿಪ್ಲೈ ಸತಿ ಕಳಿಸಿದ್ದಾರೆ. ಒಂದು ಸಲ ಅಲ್ಲ, ಮತ್ತೆ 2ನೇ ಸಲ ಸತಿ ನಾನು ಆವತ್ತು ಕಳಿಸಿದ್ದೀನಿ. 2ನೇ ಸಲ ಸತಿ ಕಳಿಸಿದ್ದೀನಿ. ಕಳಿಸಿದ್ದ ಅದಕ್ಕೆ ಮತ್ತೆ ಅವ್ರಿಂದ ರಿಪ್ಲೈ ಬಂದಿದೆ. ಆಯ್ತಾ? ಆದ್ಮೇಲೆ 2017 ಇಸ್ವಿನಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಆದಾಗ ಇಲ್ಲಿ ಬಳ್ಳಾರಿ ಭೇಟಿ ಆದರೆ ಆ ಟೈಮ್ನಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಮತ್ತೆ ಹಿಂಗ 2011ರಿಂದ ನಾನು ಇದರ ಬಗ್ಗೆ ಪತ್ರಗಳು ಕೊಡ್ತಾ ಇದ್ದೀನಿ. ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿದು ಮಾಡ್ರಿ, ಹೆಂಗನ್ನಾಗ್ಲಿ ಘೋಷಣೆ ಮಾಡ್ರಿ, ರಜೆ ಕೊಡ್ರಿ ಅಂತಂದು ಕೇಳಿದಾಗ ಕಂಪಲ್ಸರಿ ನಾವು ಘೋಷಣೆ ಮಾಡಲೇಬೇಕು ಸರ್ಕಾರದಿಂದ ಅಂತಂದೇಳಿ ಕೇಳಿದಾಗ ನಾನು ಆಲೋಚನೆ ಮಾಡಿ ನಾವು ಯಾವುದೋ ಒಂದು ನಿರ್ಣಯ ತಗೊಂತೀನಿ ಅಂತಂದು ಹೇಳಿ ಆವತ್ತು ಹೇಳಿದ್ದ ಫೋಟೋಗಳು ಇವು. ಏನಂದ್ರೆ ಅವರು ಇಲ್ಲರಿ ರಜೆಗಳು ಕೊಡಕ ಆಗೋದಿಲ್ಲ, ಎಲ್ಲವ್ದು ಹಿಂಗ ಆದ್ರೆ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ನಮ್ಗೆ ಎಲ್ಲದಕ್ಕ ತೊಂದರೆ ಆಗ್ತತೆ ಅಂತಂದು ಹೇಳಿದ್ರು. ಆ ಮಾತಿಗೆ ನಾನೇನು ಹೇಳಿದೆ, ಎಲ್ಲಾ ಸಮುದಾಯದವರಿಗೆ ನೀವು ರಜೆಗಳು ಕೊಟ್ಟಿದ್ದೀರಿ, ಆದ್ರೆ ನಮ್ಮ ಸಮುದಾಯ ರೆಡ್ಡಿ ಸಮುದಾಯ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಗೆ ಎದಕ್ಕೆ ಕೊಡಬಾರ್ದು ಅಂತಂದು ಹೇಳಿ ನಾನು ಪ್ರಶ್ನೆ ಮಾಡಿದ್ದೀನಿ. ಅವತ್ತು ಸಿದ್ದರಾಮಯ್ಯ CMನವರಿಗೆ ಮಾಡಿದ್ದೀನಿ. ಇವತ್ತು ವಿತ್ ಡಾಕ್ಯುಮೆಂಟ್ಸ್ ಸತಿ ಐತೆ ನನ್ನ ಹತ್ರ. ಇದೇ ಡಾಕ್ಯುಮೆಂಟ್ ನಾನು ಆವತ್ತು ಕೊಟ್ಟಿದ್ದೀನಿ. ಕೊಟ್ಟ ಮೇಲೆ ಅವರು ಏನೋ ಮನುಷ್ಯನಾಗ ಬಂದತ್ತು ಏನೋ ನನಗಂತೂ ತಿಳಿಯಬಲ್ಲ. ಆದರೆ ಅದೇ ತಿಂಗಳಾಗ ಮತ್ತೆ ಅವರು ಹೋದ ಮೇಲೆ ಕೆಲವು ಮಂದಿ ನಾಯಕರನ್ನ ಹೋಗಿ ಕೆಲವು ಮಂದಿ ನಾಯಕರಿಂದ ಘೋಷಣೆ ಮಾಡಿದ್ದಾರೆ. ಅವರು ಸಂತೋಷ ಘೋಷಣೆ ಮಾಡಿದ್ರು, ಆಯ್ತು ರಜಾ ಕೊಡೋಕೆ ಆಗೋದಿಲ್ಲ, ಆದರೆ ಸರ್ಕಾರದ ವತಿಯಿಂದ ನಾವು ಆಚರಣೆ ಮಾಡೋಣ ಅಂತಂದು ಹೇಳಿ ನಾವು ಕೊಟ್ರು. ಆಯ್ತು, ನಮ್ಗೆ ಸಂತೋಷ ಆಯ್ತು. ನಾವು ಅದ್ರ ಬಗ್ಗೆ ನಾವು ಇನ್ನು ಆಲೋಚನೆ ಮಾಡಲಿಲ್ಲ. ಆಯ್ತು ಬಿಡು, ನೀನು ಬಂದತೆ ಅಂತಂದೇಳಿ ನಾವು ಆಚರಣೆ ಎಲ್ಲರೂ ಕಲ್ತು ಇವತ್ತು ಏನು ಇವರು ಹೇಮರೆಡ್ಡಿ ಮಲ್ಲಮ್ಮ ಲಿಂಗಾಯತ ಸಮಾಜ, ರೆಡ್ಡಿ ಸಮಾಜ, ಲಿಂಗಾಯತ ವೀರಶೈವ ಅಂತಂದು ಹೇಳಿ ಏನು ಕೊಟ್ಟಿದ್ದಾರೋ ಅವರು ಸಹ ಎಲ್ಲರೂ ಕಲ್ತು ಆಚರಣೆ ಮಾಡಿದ್ದೀವಿ. ಅವತ್ತು ಮಾಡ್ತಾ ಎಲ್ಲರೂ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಜನವರಿ ಒಳಗೆ ನಮ್ಮ ವೇಮಾರೆಡ್ಡಿ ಜಯಂತಿ ದಿವಸ ನಮ್ಮ ಅಧ್ಯಕ್ಷರು ಯಾರು, ವೇಮಾರೆಡ್ಡಿ ಪೀಠ ಅಧ್ಯಕ್ಷರನ್ನೇ ಇವರು ವೇದಿಕೆ ಮೇಲೆ ಕರೆದಿಲ್ಲ. ಮೊನ್ನೆ ಜನವರಿ 26 ಅಧ್ಯಕ್ಷರು ಡಾಕ್ಟರ್ ಬಸವರಾಜ ರೆಡ್ಡಿ ಅವ್ರನ್ನೇ ಕರೆದಿಲ್ಲ ಅಧ್ಯಕ್ಷರನ್ನ ವೇದಿಕೆ ಮೇಲೆ. ನಮ್ಮ ವೇಮನ ಪೀಠ ಅಧ್ಯಕ್ಷರು ಅವರು ಆದರನ್ನ ಆಗಲಿ ಅವರು ಏನು ಅಂತಂದ್ರೆ ನಾವು ಸುಮ್ಮನೆ ಆಗಿದ್ದೀವಿ. ಆದರೆ ಇವತ್ತು ಈಗ ಇವರು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಇವತ್ತು ಆಚರಣೆ ಮಾಡಿದ್ದಾರೆ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮದದ್ದು ಆಚರಣೆ ಐತೆ, ಎರಡು ಮಾಡಬಹುದು ಅಂತಂದು ಹೇಳಿ ನಾನು ಕ್ಲಾರಿಟಿ ಯಾರ ಹತ್ರ ಆಫೀಸರ್ಗಳ ಹತ್ರ ತಗೊಂಡಿದ್ದೀನಿ. ನಮಗೆ ಮಾಡ್ಬೋದು ಅಂತ. ಯಾಕಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅಂತಂದು ಹೇಳಿ 2 ಕೊಟ್ಟಿದ್ದೀನಿ. ಆದ ಕಾರಣ 2ಕ್ಕೆ ನಾವು ಗೌರ್ಮೆಂಟ್ನಿಂದ ನಾವು ಆಚರಣೆ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಆದರೆ ರೆಡ್ಡಿ ಸಮುದಾಯದವ್ರನ್ನ ಎಲ್ಲರನ್ನ ಕಲಿಸ್ಕೊಂಡು ಇವರು ಮಾಡಬೇಕಾ, ಇಲ್ಲಿದ್ದೇನೆ ವೀರಶೈವ ಲಿಂಗಾಯತ ರೆಡ್ಡಿಸ್ ಅಂತಂದು ಹೇಳಿ ಇವರು ಮಾಡ್ಕೋಬೇಕಾ? ನಾವು ಇದನ್ನ ಖಂಡಿಸ್ತಾ ಇದ್ದೀನಿ. ನಾನು ಇವತ್ತು ಯಾರು ತಂದಿಲ್ಲ, ಇವತ್ತು ಯಾರು ಹೋರಾಟ ಮಾಡಲಿಲ್ಲ ಇದ್ರ ಬಗ್ಗೆ. ಹೇಮರೆಡ್ಡಿ ಮಲ್ಲಮ್ಮಂದು ಜಯಂತಿ ಬೇಕೇ ಬೇಕು, ಹೇಮರೆಡ್ಡಿ ಮಲ್ಲಮ್ಮ ಅಂತಂದೇಳಿ ಯಾರು ಹೋರಾಟ ಮಾಡಲಿಲ್ಲ.
ಇವತ್ತು ನಾನು ನೀನು ಅಂತಂದೇಳಿ ಎಲ್ಲಾ ದೊಡ್ಡ ಮನುಷ್ಯರು ಇವತ್ತು ಮುಂದಕ್ಕೆ ಬಂದಿದ್ದಾರೆ. ನಾವು ಮಾಡ್ತೇವೆ ಅಂತಂದೇಳಿ. ಇವತ್ತು ಇದೇ ರೆಡ್ಡಿ ಲಿಂಗಾಯತ ರೆಡ್ಡಿ ಸಮಾಜದವ್ರು ಅಂತಂದೇಳಿ ಅವತ್ತು ಓಡಾಡಬೇಕಾಗಿತ್ತು, ನಮ್ಮದೇ ಸಪರೇಟ್ ಮಾಡ್ರಿ ಅಂತ ಮಲ್ಲಮ್ಮಂದು ಅಂತಂದೇಳಿ. ಏಮ್ ರೆಡ್ಡಿ ಮಲ್ಲಮ್ಮ ಅಂತಂದು ಆಚರಣೆ ಮಾಡ್ತಾ ಇದ್ದೀರಾ ನೀವು? ಮಲ್ಲಮ್ಮ ಏಮ್ ರೆಡ್ಡಿ ಅಂತಂದೇಳಿ ಆಚರಣೆ ಮಾಡ್ತಾ ಇದ್ದೀರಾ? ನಿಮ್ಗೆ ಸ್ವಲ್ಪ ಜ್ಞಾನ ಐತಾ ನಿಮ್ಗೆ? ಗೌರ್ಮೆಂಟ್ನಿಂದ ಆಚರಣೆ ಮಾಡ್ತಾ ಇದ್ದಾರೆ, ಬೇರೆಂಬುದಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇದು ನೋಡಿ, ಕ್ಲಾರಿಟಿ ನೋಡ್ರಿ. ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಅಂತೆ. ಎಲ್ಲರಿಗೂ ಆಹ್ವಾನ ಮಾಡಬೇಕು ನೀವು ರೆಡ್ಡಿ ಸಮಾಜದ ಎಲ್ಲ ರೆಡ್ಡಿ ಸಮಾಜದ ಬಾಂಧವರು ಅಂತ ಅಂದು ಹೇಳಿದ್ರೆ ನಾನು ಟೀಕೆ ಮಾಡ್ತಾ ತಯಾರಿದ್ದಿಲ್ಲ. ಅವತ್ತು ಎಲ್ಲಿಗೋಯ್ತಿದ್ದೀವೋ? ಇವತ್ತು ರೆಡ್ಡಿ ಸಮಾಜ ನಾವು ಲಿಂಗಾಯತ ಸಮಾಜ ಅಂತಂದೇಳಿ ಹೊರಗೆ ಬಂದಿರಲ್ಲ, ನಾಚಿಕೆ ಐತೆ ನಿಮಗೆ? ಎಲ್ಲಿಗೋಯ್ತೀರ ಅವತ್ತು 2011 ವಿತ್ ಡಾಕ್ಯುಮೆಂಟ್ಸ್ ನಾನು ಹೊರಗೆ ಬರ್ತಾ ಇದ್ದೀನಿ. ಏನಿಲ್ಲ, ನಾನು ಇದನ್ನು ಖಂಡಿಸ್ತಾ ಇದ್ದೀನಿ. ಇದು ಬೇಕಾಗಿಲ್ಲ. ಎಲ್ಲ ರೆಡ್ಡಿ ಸಮುದಾಯ ಇವತ್ತು ನಾನು ಗೌರ್ಮೆಂಟ್ ಈ ಸತಿ ನಾನು ಬೇಡಿಕೆ ನಾನು ಕೇಳ್ತಾ ಇದ್ದೀನಿ. ಈ ಗೌರ್ಮೆಂಟ್ ನವ್ರಿಗೆ ಯಾವ ಗೌರ್ಮೆಂಟ್ ಅನ್ನ ಇರ್ಲಿ, ಯಾವ ಆಫೀಸರ್ ಇದು ನಮ್ಮ ಇಲ್ಲಿ ಯಾವ ಗೌರ್ಮೆಂಟ್ ಅನ್ನ ಇರ್ಲಿ, ಯಾವ ಆಫೀಸರ್ ಅನ್ನ ಇರ್ಲಿ, ನಾವು ಸಮಾಜದ ಹೆಸರು ಹಾಕಬಾರ್ದಲ್ಲಿ ರೆಡ್ಡಿ ಸಮಾಜ ಎಂಬುದು ಇರಬೇಕು. ರೆಡ್ಡಿ ಯಾವುದು ವೇಮರೆಡ್ಡಿ ಜಯಂತಿ ಮಾಡಿದ್ರೆ ರೆಡ್ಡಿ ಸಮಾಜ ಅಂತಂದಿರ್ಬೇಕು. ಏಮ್ ರೆಡ್ಡಿ ಶರಣ ಮಲ್ಲಮ್ಮಂದು ಜಯಂತಿ ಮಾಡಿದಾಗ ರೆಡ್ಡಿ ಸಮಾಜ ಅಂತಂದಿರ್ಬೇಕು ಆಗ್ಲಿ ವಿನಃ ನಾವು ಸಪರೇಟ್ ವೀರಶೈವ ಲಿಂಗಾಯತ ಸಮಾಜ ಅಂತಂದಿರಬಾರ್ದು. ಇವಾಗ ವೀರಶೈವ ಅಂತಂದ್ರೆ ಇವತ್ತು ವೇಮರೆಡ್ಡಿ ಇವತ್ತು ಲಿಂಗಾಯತ ಸಮಾಜ ಅಲ್ಲ ಅಂತಂದೆಲ್ಲ ನೀವು ತೋರಿಸ್ತಾ ಇರೋದು. ಯಾರ್ಯಾರು ಅವ್ರ ಅತ್ತಿಗೆ ಏಮ್ ರೆಡ್ಡಿ ಮಲ್ಲಮ್ಮ, ಅದು ತಿಳ್ಕೊಳ್ರಿ ನೀವು ಫಸ್ಟ್. ಇತಿಹಾಸ ಗೊತ್ತೈತೆ ನಿಮ್ಗೆ? ನೀವು ಮನೆಯಾಗ ಮಾಡ್ಕೊಂಡು ನಾವು ನೀನು ಮನೆಯಾಗ ಮಾಡ್ಕೊಂತೀನಿ ನೋಡು. ಗೌರ್ಮೆಂಟ್ ಇಂದ ಇಲ್ದಾಗ ನೀನೊಂದೇ ಮನೆಯಾಗ ಮಾಡ್ಕೊಂತೀವಿ. ಅವಾಗ ನಿಮ್ಮ ಸಮಾಜದವ್ರು ಲಿಂಗಾಯತ ಕಟ್ಕೊಂಡವ್ರನ್ನೊಂದೇ ನೀವು ರೆಡ್ಡಿಸು. ನಾನು ಬೇಡ ಮೊದಲ ಇದು ಗೌರ್ಮೆಂಟ್ ಇಂದ ಆಚರಣೆ ಆಗೈತೆ. ನಾನೇನು ಹೋರಾಟ ಮಾಡಿದ್ದು ನಮ್ಮ ಏಮ್ ರೆಡ್ಡಿಗೊಂದೇ ಜಯಂತಿ ಕೊಡುವಂತ ನಾನು ಕೇಳಿಲ್ಲ. ಸಮಸ್ತ ಎಲ್ಲಾ ರೆಡ್ಡಿಯವರಿಗೆ ಬಾಂಧವರಿಗೆ ನಾನು ಏಮ್ ರೆಡ್ಡಿ ಮಲ್ಲಮ್ಮ ಜಯಂತಿ ಅಂತ ಕೊಟ್ಟಿದ್ದೀನಿ. ಇವತ್ತು ನಾನು ವಿತ್ ಡಾಕ್ಯುಮೆಂಟ್ಸ್. ಇದು ತಾರತಮ್ಯ ನಿಮ್ಗೆ ಎದಕ್ಕ? ಇವತ್ತು ಒಬ್ಬರು ಇವತ್ತು ಏಮ್ ರೆಡ್ಡಿ ಮಲ್ಲಮ್ಮ ಏಮ್ ರೆಡ್ಡಿ ಟ್ರಸ್ಟ್ನವರಾಗಲಿ ಇವ್ರಾಗಲಿ ಇದನ್ನ ಯಾರು ಮಾಡಿದ್ದಾರೆ ಎಂಬುದು ಒಬ್ಬರಿಗೆಲ್ಲ ಕ್ಲಾರಿಟಿ ಗೊತ್ತೈತೆ. ಈಗ ನಾನು ಖಂಡಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದ್ಸಲ ಈ ತಪ್ಪು ಮಾಡಬಾರ್ದು ಅಂತಂದೇಳಿ ನಾನು ಮುಂದಾಗೆ ಗೌರ್ಮೆಂಟ್ಗೆ ನಾನು ಪತ್ರ ಬರೀತೀನಿ. ಮತ್ತೆ ನಾನು ಇಲ್ಲಿ ಅಧಿಕಾರಿಗಳು ಯಾವ ಬಂದಂದ್ರೆ ತಾರತಮ್ಯ ಮಾತ್ರ ಮಾಡಲೇಬಾರ್ದು ಬೇಷಿರ್ತೀನಿ. ಇವತ್ತು ಏಮ್ ರೆಡ್ಡಿ ಮಾಡಿದ್ರೆ ಎಲ್ಲರನ್ನ ಸಮುದಾಯದವ್ರನ್ನ ರೆಡ್ಡಿ ಸಮುದಾಯದಲ್ಲಿ ಎಲ್ಲರನ್ನ ಕರಿಬೇಕು. ಯಾರ್ಯಾರು ಅಧಿಕಾರದಾಗಿರ್ತಾರ, ಯಾರ್ಯಾರು ದೊಡ್ಡ ಯಜಮಾನ್ರಿರ್ತಾರೋ ಅವ್ರಿಗೆ ಆಹ್ವಾನ ಕಳಿಸಲೇಬೇಕು. ಯಾವ ಸಮುದಾಯದನ್ನ ಆಗ್ಲಿ ರೆಡ್ಡಿ ಸಮಾಜ ಅಂದ್ಮೇಲೆ ಇವತ್ತು ನೀನು ಮನ್ಯಾಗ ಲಿಂಗ ಕಟ್ಕೆ ನೀನು ನಾವು ಸಂತೋಷ, ನಾವು ಬೇಡ ಬರಲ್ಲ. ಎಲ್ಲರಿಗೆ ಲಿಂಗದಾನ ಆಗೈತೆ. ನಮ್ಮ ಕರ್ನಾಟಕದೊಳಗ ಆದಷ್ಟು ಮಟ್ಟಿಗೆ ಲಿಂಗದಾನ ಆಗೈತೆ ಎಲ್ಲಾ ಸಮುದಾಯದವರಿಗೆ. ರೆಡ್ಡಿ ಸಮುದಾಯದವ್ರು ಒಂದೇ ಕಟ್ಟಿಲ್ಲ, ಅದು ಬಸವಣ್ಣವರು. ಇವತ್ತು ಭಕ್ತ ಕನ್ನಪ್ಪ ಶಿವಭಕ್ತ. ಇವತ್ತು ನಮ್ಮ ತಾಯಿ ಏನ್ ಕೇಳ ನಮ್ಮ ರೆಡ್ಡಿ ಜನಾಂಗಕ್ಕೆ ಯಾವತ್ತಿಗೆ ಬಡತನ ಬರಬಾರ್ದು ಅಂತಂದೇಳಿ ಇವತ್ತು ನಮ್ಗೆ ಆಶೀರ್ವಾದ ತಗೊಂಡಿರೋದು ಆ ಶಿವಂತರ. ಅದು ಮತ್ತೋಗಿದ್ದೀರಾ ನೀವು? ಇವತ್ತು ಲಿಂಗದಾನ ಮಾಡೀವಿ. ಲಿಂಗ ರೆಡ್ಡಿಸ್ ಸಪರೇಟ್ ಅಂತಂದೇಳಿ ನೀವು ಇವತ್ತು ತೋರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಇವತ್ತು ತಾರತಮ್ಯ ಮಾಡ್ತಾ ಇದ್ದೀರಾ? ಅವತ್ತು ಗೊತ್ತಾಗ್ಲಿಲ್ಲ. ಇವತ್ತು ನಿಮ್ಗೆ ಆ ತಾರತಮ್ಯ ಎಲ್ಲಿ ಬಂತು?
ಪ್ರೋಟೋಕಾಲ್ ಪ್ರಕಾರ ಇವತ್ತು ನಮ್ಮ MLA ಕರೆದಂಗಿರ್ತೀರಾ ನೀವು? ನಾನು ಖಂಡಿಸ್ತಾ ಇದ್ದೀನಿ, ಇದೇ ಫಸ್ಟ್ ಇದೇ ಲಾಸ್ಟ್, ನಾನು ಖಂಡಿಸ್ತಾ ಇದ್ದೀನಿ, ಮತ್ತೆ ಖಂಡಿಸ್ತಾ ಇದ್ದೀನಿ. ಇದೇ ರೀತಿ ಆದರೆ ಮುಂದೆ ಭಾರಿ ಹೋರಾಟ ಆಗ್ತದೆ ಅಂತಂದು ತಿಳ್ಕೊಂಡು ಯಾರೇ ಆಗಲಿ ನಮ್ಮ ರೆಡ್ಡಿ ಸಮಾಜದವರು ಇದ್ರ ಬಗ್ಗೆ ಮಾತ್ರ, ಯಾವ್ದ್ರ ಬಗ್ಗೆ ವೇಮರೆಡ್ಡಿ ಮಲ್ಲಮ್ಮ ಜಯಂತಿದ ಬಗ್ಗೆ ಇಬ್ಬರದು ಜನವರಿನಾಗ ಅವ್ರದ್ದು ಬರ್ತತೆ, ಮೇನಾಗ ಇವ್ರದ್ದು ಬರ್ತತೆ. ನಾನು ಗೌರ್ಮೆಂಟ್ ಸತಿ ಯಾವುದೇ ಗೌರ್ಮೆಂಟ್ ಇರಲಿ ಯಾವುದೇ ಅಧಿಕಾರಿಗಳಿಗೆ ಅವ್ರಿಗೆ ಮುಂದಾಗೆ ನಾನು ಪತ್ರ ಬರೀತೀನಿ ರೆಡ್ಡಿ ಸಮಾಜದವ್ರಿಗೆ ಎಲ್ಲರಿಗೆ ಅಂತಂದು ಹೇಳಿ. ನೀವು ಭೇದ ಭಾವದಿಂದ ಹುಡುಕ್ತಾ ಇದ್ದೀರಾ ಇವತ್ತು, ನೀವು ಆವತ್ತೇ ಹುಡುಕೋಕಾಯ್ತು. ನೀನು ಇದು ಆಚರಣೆ ಮಾಡಲಿದ್ದು ಮುಂಚೆ ನಮಗೆ ಸಪರೇಟ್ ಒಂದೇ ನಮಗೆ ಮಾಡ್ರಿ, ಆ MLA ಬೇಡ ಅಂತಂದೇಳಿ ನೀವು ಕೊಡ್ಬೇಕಾಯ್ತು. ನೀವು ರೆಡ್ಡಿ ಸಮಾಜಕ್ಕೆ ಏನ್ ಹೇಳ್ಬೇಕು ಅನ್ಕೊಂಡ್ರಿ? ನಾನು ಒಂದೇ ಹೇಳೋದು ರೆಡ್ಡಿ ಸಮಾಜಕ್ಕೆ, ಇದು ಆಚರಣೆ MLA ಮಲ್ಲಮ್ಮಂದು MLAದು ಆಚರಣೆ ಮಾಡಿದ್ರೆ ಪ್ರತಿಯೊಂದು ರೆಡ್ಡಿ ಸಮಾಜದವರು ಎಲ್ಲರೂ ಕಲಿತು ಮಾಡಬೇಕು ಅಂತಂದು ಹೇಳಿ ನನ್ನ ಅಭಿಪ್ರಾಯ.